ಮೇಡಮ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಿದ್ದೀನಿ ಮೇಡಮ್. ನಮಸ್ಕಾರ ಶಿವಶಂಕರ್. ಎಸ್ ಇಂಥದ್ದೊಂದು ಎಸ್ ದುಃಖದ ದಿವಸ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ಗಾಯಕರನ್ನ ನೀವು ಕೇಳಿ, ಎಸ್ ಜಾನಕಿ ಅಂದ್ರೆ ಸರಸ್ವತಿಯ ಮತ್ತೊಂದು ರೂಪ. ಕರೆಕ್ಟ್. ಅದರಿಂದಾಗಿ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಮನಸ್ಸು ಭಾರ, ಎಲ್ಲ ಇಮೋಷನ್ಸ್ ಕೂಡ ಅವರ ಹಾಡುಗಳನ್ನೇ ಮೆಲ್ಕ್ ಹಾಕ್ತಾ ಇದೆ ಹೊರತು ಇನ್ನೇನೂ ಇಲ್ಲ. ಖಂಡಿತ ಮೇಡಮ್. ಮೇಡಮ್ 88 ವರ್ಷ ತುಂಬು ಬದುಕು ಅವರದ್ದು ಅಂತ. ಇದರ ನಡುವೆ ಜೀವನದಲ್ಲಿ ಕಂಡಂತಹ ಏಳು ಬೀಳುಗಳಾಗಿರಬಹುದು, ಸ್ವಂತ ಮಗನನ್ನು ಕಳೆದುಕೊಂಡಂಥ ರೀತಿ, ಪತಿ ಇಲ್ಲ. ಸೊ ಇದೆಲ್ಲದರ ನಡುವೆಯೂ ಅವರ ಉತ್ಸಾಹ, ಈ ಗಾಯನದ ವಿಚಾರದಲ್ಲಿ, ಹಾಡಿನ ಸಂದರ್ಭದಲ್ಲಿ ಅವರ ಉತ್ಸಾಹ ಆಗಿರಬಹುದು, ಇದೆಲ್ಲದ್ರ ಬಗ್ಗೆ ಏನು ಹೇಳ್ಬೋದು ಮೇಡಮ್ ತಾವು? ಸಂಗೀತದಲ್ಲಿರುವಂತಹ ಒಂದು ಅದ್ಭುತ ಶಕ್ತಿ ಇದು ಅಂತ ಹೇಳ್ಬೋದು ಶಿವಶಂಕರ್. ಯಾಕಂದ್ರೆ ಸಂಗೀತ ಕಲ್ತವ್ರಿಗೆ ಎಲ್ಲರೂ ಸಂಸಾರ ಎಲ್ಲ ಇದ್ರೂ ಕೂಡ ಸಂಗೀತದ ಒಂದು ಒಡನಾಟ ಇರತ್ತಲ್ಲ, ಅದು ಬಿಟ್ಟು ಬೇರೆ ಇನ್ನೇನು ರಂಜಿಸೋದಿಲ್ಲ. ಎಲ್ಲವೂ ಕೂಡ ಬರುತ್ತೆ ಹೋಗತ್ತೆ ಆಗತ್ತೆ, ಆದ್ರೆ ಇದು ಮಾತ್ರ ನಮ್ಮಲ್ಲಿ ಶಾಶ್ವತ ಅನ್ನೋದು ನಮಗ್ ಗೊತ್ತು. ಅದು ಈ ಜನ್ಮಕ್ ಮಾತ್ರ ಅಲ್ಲ, ಮುಂದಿನ ಜನ್ಮಕ್ಕೂ ಕೂಡ. ಹಾಗೂ ಎಷ್ಟು ಜನ್ಮ ತಗೋತೀವೋ ಅಷ್ಟು ಜನ್ಮ ಆ ಸಂಗೀತದ ಸಂಸ್ಕಾರ ಅನ್ನೋದು ನಮ್ಮೊಂದಿಗೆ ಮುಂದುವರಿಯುತ್ತೆ ಅಂತ ನಮ್ಮ ಗುರುಗಳೆಲ್ಲ ಹೇಳ್ತಾರೆ. ಹಾಗೂ ನಾನ್ ಕೇಳ್ದ ಹಾಗೆ ಎಸ್ ಜಾನಕಿ ಅಮ್ಮ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರೆಲ್ಲ ಕುತ್ಕೊಂಡು ಕರೆಕ್ಟ್ ಆಗಿ ಗುರುಗಳ ಹತ್ರ ಒಂದು 20 ವರ್ಷ ಪಾಠ ಕಲ್ತು ಪ್ರೆಸೆಂಟ್ ಮಾಡಿದಂತಹ ಆರ್ಟಿಸ್ಟ್ ಗಳಲ್ಲ ಇವರೆಲ್ಲ ಹಿಂದಿನ ಜನ್ಮದ ಸಂಸ್ಕಾರವನ್ನು ಹೊತ್ಕೊಂಡೇ ಬಂದಿರುವಂತಹ ಕಲಾವಿದರು. ಅದ್ರಿಂದಾಗಿ ಅವರ ಸಂಗೀತ ಅವ್ರು ಇನ್ ಎಷ್ಟು ಜನ್ಮ ತಗೊಂಡ್ರು ಕೂಡ ನಮಗೆಲ್ಲರಿಗೂ ಕೇಳಲಿಕ್ಕೆ ಸಿಕ್ಕೇ ಸಿಗತ್ತೆ. ಹಾಗೆ ಮತ್ತೆ ಹುಟ್ಟಿ ಬನ್ನಿ ಅನ್ನೋದೇ ಒಂದು ನಮ್ಮೆಲ್ಲರ ಕೋರಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ಇಂತಹ ಗಾಯಕರು ಅವ್ರು ಹಾಡಿರುವಂತಹ ಜಾನರ್ಗಳು ಯಾವ್ದಿಲ್ಲ ಹೇಳಿ. ಕ್ಲಾಸಿಕಲ್ ಇರ್ಬೋದು, ಜನಪದ ಇರ್ಬೋದು, ಭಾವಗೀತೆ ಇರ್ಬೋದು, ಬರೀ ಭಕ್ತಿಗೀತೆ ಇರ್ಬೋದು, ಅಥವಾ ಒಂದು ಐಟಮ್ ನಂಬರ್ ಇರ್ಬೋದು, ಯಾವುದೇ ಆ ವಾಯ್ಸ್ ನಲ್ಲಿ ಆ ಬಂದಿಲ್ಲ ಅನ್ನೋದು ಇಲ್ವೇ ಇಲ್ಲ. ಇವತ್ತು ಆಕ್ಚುಲಿ ಚಿಕ್ಕ ಮಗುವಿನ ವಾಯ್ಸ್ ಬೇಕಾದ್ರೂ ಕೇಳಿ, ಒಂದು ಹೀರೋಯಿನ್ ವಾಯ್ಸ್ ಬೇಕು ಅಥವಾ ತಂಗಿ ವಾಯ್ಸ್ ಬೇಕು, ನೀವು ಹೇಳಿ ಆ ವಾಯ್ಸ್ ನಲ್ಲಿ ಅವರು ಹಾಡುವಂತಹ ಶಕ್ತಿ ಇರುವಂತಹ ಒಂದು ಕಲಾವಿದೆ. ಅದೇ ಸರಸ್ವತಿಯ ಪುತ್ರರೇ ಅವರೆಲ್ಲರೂ. ಅದರಿಂದಾಗಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಅದಕ್ಕಿಂತ ಹೆಚ್ಚಾಗೆ ಕೊಡುವಂತಹದ್ದು ಅವರಲ್ಲಿದ್ದಂತಹ ಸಾಮರ್ಥ್ಯ. ನಾನಿವತ್ ಬೆಳಿಗ್ಗೆ ತಾನೇ ನ್ಯೂಸ್ ಗೊತ್ತಾದ ಕೂಡಲೇ ಹೀಗೆ ನೋಡ್ತಾ ಇದ್ದೆ ಅವ್ರು ಯಾವ್ದು ಹಿಂದಿ ಹಾಡುಗಳನ್ನ ಹಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನೀಗಿರೋದು ಮಹಾರಾಷ್ಟ್ರದಲ್ಲಿ ಬಟಾಟಾ ವಡ ಬಹಳ ಫೇಮಸ್ ಅಲ್ವಾ. ಅದ್ರ ಬಗ್ಗೆ ಒಂದು ಅನಿಲ್ ಕಪೂರ್ ಅವ್ರದ್ದು ಒಂದು ಚಿತ್ರದಲ್ಲಿ ಬಟಾಟಾ ವಡ ಅಂತ ಒಂದು ಸಾಂಗ್, ಇಟ್ ಇಸ್ ವೆರಿ ಫನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅಮ್ಮ ಅವ್ರು ಹಾಡಿರೋದ ನಂದಿನಿ ಮೇಡಮ್ ಹಾಡ್ಬೋದಾ? ನಂಗೆ ಪೂರ್ತಿ ಗೊತ್ತಿಲ್ಲ, ಬಟ್ ಅದನ್ನ ತುಂಬಾ ಇಲ್ಲ. ನಾನು ಮಹಾರಾಷ್ಟ್ರದಲ್ಲಿ ಇದೀನಿ ಅಂದ ಕೂಡ್ಲೆ ಎಲ್ಲಾ ಕರ್ನಾಟಕದಲ್ಲೂ ಕೂಡ ನನ್ಗೆ ಆ ಹಾಡಿಂದ ನನ್ನ ಬಗ್ಗೆ ಹಾಸ್ಯ ಮಾಡ್ತಾರೆ. ಆದ್ರೆ ಇದನ್ನ ಹೇಳಲೇಬೇಕು, ಯಾಕಂದ್ರೆ ಇಂತಹದ್ದು ಒಂದು ದಿನ ಈ ತರ ಹಾಡುಗಳನ್ನು ಹಾಡಿದ್ದಾರೆ ಅನ್ನೋದು ಜನರಿಗೆಲ್ಲ ಗೊತ್ತಾಗ್ಲೇಬೇಕು. ಇಟ್ಸ್ ಅ ವೆರಿ ಸಿಂಪಲ್ ಫನಿ ಸಾಂಗ್, ಬಟ್ ಅದನ್ನ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಇಬ್ರು, ಎಸ್ ಪಿ ಸರ್ ಅವರು ಹಾಗೆ ಎಸ್ ಜಾನಕಿ ಅಮ್ಮ ಅವರು. ಬಟಾಟಾ ವಡಾ ಬಟಾಟಾ ವಡಾ ಪ್ಯಾರ ನಹಿ ಕರ್ನಾ ತಾ ಕರ್ನಾ ಪಡಾ ಬಟಾಟಾ ವಡಾ ಇದು. ಆಮೇಲೆ ಅದೇ ಮೂವಿಯಲ್ಲಿ ಇನ್ನೊಂದು, ಯಾರ್ ಬಿನಾ ಚೈನ್ ಕಹಾರೇ ಯಾರ್ ಬಿನಾ ಚೈನ್ ಕಹಾರೇ ಸೋನಾ ನಹಿ ಚಾಂದಿ ನಹಿ ಪ್ಯಾರ್ ತೋ ಮಿಲಾ ಅರೆ ಪ್ಯಾರ್ ಕರ್ಲೇ. 80s ಯಾವ್ದೇ ಮಕ್ಕಳನ್ನ ನೀವು ಕೇಳಿದ್ರು ಕೂಡ ಎಲ್ಲರೂ ಕೂಡ ಈ ಹಾಡನ್ನ ಗೊತ್ತೇ ಇರುತ್ತೆ. ಆ ತರದ ಹಲವಾರು ಹಿಂದಿ ಹಾಡುಗಳನ್ನ ಹಾಡಿದ್ದಾರೆ. ಕನ್ನಡ ಅಂತೂ ನಾನ್ ಆಕ್ಚುಲಿ 2 ವರ್ಷದ ಮಗು ಇದ್ದಾಗ ನನ್ನ ಫಸ್ಟ್ ಇಂಟ್ರೊಡಕ್ಷನ್ ಟು ಜಾನಕಿ ಅಮ್ಮ ವಾಸ್ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಈ ಹಾಡನ್ನ ನಾನು ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಸುಪ್ರಭಾತ ತರ ಕೇಳ್ಕೊಂಡು ಬೆಳೆದಂತಹ. ಯಾಕಂದ್ರೆ ಆ ಆಲ್ಬಮ್ ನಲ್ಲಿ ಎಸ್ ಪಿ ಸರ್ ಇರ್ಬೋದು, ಜಾನಕಿ ಅಮ್ಮ ಅವರ ಹಾಡುಗಳನ್ನ ಪ್ರತಿದಿನ ಗಣೇಶ್ ಚತುರ್ಥಿನೇ ಬರ್ಬೇಕು ಅಂತಿಲ್ಲ, ಹಾಗೇನೂ ಹಾಕ್ತಾ ಇದ್ರು. ಈ ಹಾಡುಗಳನ್ನೆಲ್ಲ ಕೇಳಿ ಆಮೇಲೆ ನನ್ನ ಒಂದು ಫೇವ್ರೇಟ್ ಆದಂತಹ ರಾಯರ ಇಂದು ನನಗೆ ಗೋವಿಂದ ತುಂಬಾನೇ ಅದ್ಭುತವಾಗಿ ಹಾಡಿದ್ದಾರೆ. ಅದೊಂದು ಹಾಡ್ಬಿಡಿ. ಖಂಡಿತ. ಇಂದು ನನಗೆ
ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಸುಂದರ ವದನನೇ ನಂದ ಗೋಪನ ಕಂದ ಮಂದರೋಧಾರ ಆನಂದ ಇಂದಿರಾ ರಮಣ ಇಂದು ಎನಗೆ ಗೋವಿಂದ ಗೋವಿಂದ ಗೋವಿಂದ. ಸೂಪರ್, ಅದ್ಭುತ ಅವರ ಮೇಡಮ್. ಪ್ರತಿಯೊಂದು ಬಹುಶಃ ಹಾಡುಗಳು ಕೂಡ ನಮಗೆ ಪ್ರತಿದಿನದ ಪಾಠ. ಅದರಿಂದಾಗಿ ಅವ್ರು ಎಲ್ಲೇ ಇದ್ರು ಈ 60 ದಶಕಗಳ ಅವರ ಸಂಗೀತದ ಸಾಧನೆಯ, ಅವರ ಸಂಗೀತದ ಒಂದು ಟ್ರೆಜರ್ ನಮ್ಗಾಗಿ ಬಿಟ್ಟು ಹೋಗಿದ್ದಾರೆ. ಅದು ನಮ್ಗಲ್ದೆ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಎಸ್, ಖಂಡಿತ. ನಂದಿನಿ ಮೇಡಮ್, ಕೊನೆಯ ಬಾರಿಗೆ ತಾವು ಯಾವಾಗ ಅವರನ್ನ ಭೇಟಿಯಾಗಿದ್ರಿ? ಆ ಭೇಟಿಯ ಸಂದರ್ಭ ಯಾವ ರೀತಿಯಾಗಿತ್ತು? ಇದೊಂದು ಬಹಳ ಸುಂದರವಾದಂತಹ ಸಂದರ್ಭ. ನಾನು ನನ್ನ ಗುರುಗಳ ಜೊತೆ ಚೆನ್ನೈನಲ್ಲಿ ಮ್ಯೂಸಿಕ್ ಅಕಾಡೆಮಿಯ ಕಾನ್ಸರ್ಟ್ ಹಾಡ್ತಾ ಇದ್ದೆ. ಅವ್ರ ಜೊತೆಗೆ ವೋಕಲ್ ಸಪೋರ್ಟ್ಗೆ ಮೊದಲನೇ ಸೀಟಲ್ಲಿ ಕರ್ಟನ್ ಓಪನ್ ಆಗ್ತಿದ್ದಾಗೆ ನೋಡಿದ್ದು ನಾನು ಬಿಳಿ ಸೀರೆಯಲ್ಲಿ ಸರಸ್ವತಿಯ ಒಂದು ಪ್ರತ್ಯಕ್ಷ ರೂಪ, ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಸರಸ್ವತಿನೇ ಬಂದು ಕೂತ ಹಾಗೆ ಜಾನಕಿ ಅಮ್ಮ ಅವರು ಮುಂದಿನ ಸೀಟಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಪೂರ್ತಿ ಕಾರ್ಯಕ್ರಮ ಕೇಳ್ಬಿಟ್ಟು ನನ್ನ ಗುರುಗಳಿಗೆ ನನಗೆ ಆಶೀರ್ವಾದ ಮಾಡಿ, ಬಹಳ ಒಳ್ಳೆ ಫ್ಯೂಚರ್ ಇದೆಯಮ್ಮ, ಬಹಳ ಒಳ್ಳೆ ವಾಯ್ಸ್ ಇದೆ, ಎಲ್ಲ ಒಳ್ಳೇದಾಗತ್ತೆ ಅಂತ ಆ ಪ್ರೀತಿಯ ಮಾತುಗಳು ಅದಿನ್ನೂ ಕಿವಿಯಲ್ಲಿ ಹಾಗೆ ಇದೆ. ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇದ್ದೇ ಇರುತ್ತೆ. ಎಲ್ಲ ಸಂಗೀತವನ್ನ ಭಕ್ತಿಯಿಂದ, ಛಲದಿಂದ ಕಲಿಯುವಂತ ಎಲ್ಲ ಮಕ್ಕಳ ಮೇಲೂ ಜಾನಕಿ ಅಮ್ಮನ ಆಶೀರ್ವಾದ ಸದಾ ಇರುತ್ತೆ. ಅಂತಹ ಪ್ಯೂರ್ ಸೋಲ್ ಅವರು ಎಲ್ಲೇ ಇದ್ರು ಮತ್ತೆ ಹುಟ್ಟು ಬರ್ಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ಅವರ ಹಾಡುಗಳನ್ನ ಬಿಟ್ಟೋಗಿರುವಂತಹ ಒಂದು ದೊಡ್ಡ ಕಣಜ ಏನಿದೆಯೋ ಅದರ ಉಪಯೋಗ ಎಲ್ಲ ಸಂಗೀತ ಕಲಿತಾ ಇರುವಂತಹ ಮಕ್ಕಳು ಕೂಡ, ಹಾಗೂ ಈವನ್ ಎಲ್ಲ ಜನರು ಕೂಡ ಕೇಳಲೇಬೇಕು. ಹಾಗೂ ಕೇಳ್ತಾನೆ ಇರ್ತೀವಿ, ಇದನ್ನ ಹೇಳೋದೇ ಬೇಕಾಗಿಲ್ಲ. ಸಂಗೀತ ಅಂತ ಬಂದ್ ಕೂಡ್ಲೆ ಎಸ್ ಜಾನಕಿ, ಸಂಗೀತ ಜಾನಕಿನೇ ಅದು. ಅದರಿಂದಾಗಿ ಸಂಗೀತ, ಸಾಹಿತ್ಯ ಎಲ್ಲವೂ ಕೂಡ ಅವ್ರ ಹೆಸರಿನಲ್ಲೇ ಇದೆ. ಅವ್ರು ನಮ್ಮೊಂದಿಗೆ ಸದಾ ಇರ್ತಾರೆ. ಖಂಡಿತ ನಂದಿನಿ ಮೇಡಮ್. ಇನ್ನೊಂದು ಮೇಡಮ್, ಈಗ ಕನ್ನಡಿಗರಾಗಿ ನಾವು ಒಂದು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ, ಆಂಧ್ರದಲ್ಲಿ ಜನಿಸಿದಂತಹ ಜಾನಕಿ ಅಮ್ಮವರು ಕರ್ನಾಟಕದಲ್ಲಿ ಕೊನೆ ದಿನಗಳನ್ನು ಕಂಡಿದ್ದಾಗಿರ್ಬೋದು, ಮತ್ತು ಇಲ್ಲಿ ಕರ್ನಾಟಕದಲ್ಲೇ ಅವರು ಶಾಶ್ವತವಾಗಿ ಹೋಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಅಂತ? ನಮ್ಮ ಕನ್ನಡದ ನಂಟು ಅವರು ಅಷ್ಟೆಲ್ಲ ಹಾಡುಗಳನ್ನ, ಐ ಥಿಂಕ್ ಅವ್ರ ಹೈಯೆಸ್ಟ್ ಹಾಡುಗಳು ಹಾಡಿದ್ದೆ ಕನ್ನಡದಲ್ಲಿ ಅಂತ ಅನ್ಸುತ್ತೆ. ಈವನ್ SP ಸರ್ ಕೂಡ ಅದೇ ಹೇಳ್ತಿದ್ರಲ್ವಾ, ನಾನು ಆಂಧ್ರದವನ್ ಆಗಿದ್ರು ಕೂಡ ಕನ್ನಡದ ಮಗನೇ ಅಂತ. ಹಾಗೆ ಜಾನಕಿ ಅಮ್ಮ ಕೂಡ ಕನ್ನಡದ ಮಗಳೇ. ಅದರಿಂದಾಗಿ ದೈವ ಇಚ್ಛೆ ಏನೋ ಅವರು ತಮ್ಮ ಕೊನೆ ಉಸಿರನ್ನು ಕೂಡ ನಮ್ಮ ನಾಡಿನಲ್ಲೇ ಆಯ್ತು. ಅದರಿಂದಾಗಿ ಈ ವಿಷಯದ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಕಷ್ಟನೇ. ಯಾಕಂದ್ರೆ ಅದ್ ಯಾವ ಜಾಗದಲ್ಲಿ ಯಾವ ನಂಟು, ಯಾವ ಒಂದು ಕೆಲಸ ಆಗ್ಬೇಕು ಅಂತಿರುತ್ತೋ ಅದು ಭಗವಂತ ಮುಂಚೆನೆ ವಿಧಿ ಲಿಖಿತ ಅನ್ನೋದು, ಅದ್ರ ಬಗ್ಗೆ ನನಗೆ ಬಹಳ ನಂಬಿಕೆ ಇದೆ. ಅದರಿಂದಾಗಿ ನಾವು ಎಲ್ಲಿ ಈಗ ಮುಂದಿನ ಹೊತ್ತಿನ ಒಂದು ತುತ್ತು ತಿಂತೀವೋ ಅದು ಕೂಡ ವಿಧಿ ಲಿಖಿತಾನೆ. ಅದರಿಂದ ಭಗವಂತ ಮುಂಚೆನೆ ಡಿಸೈಡ್ ಮಾಡಿ ಕಳಿಸಿದಾನೆ, ನೀನು ಕನ್ನಡದ ಮಗಳೇ ಅಂತ. ಖಂಡಿತ ಮೇಡಮ್. ಥ್ಯಾಂಕ್ ಯು ನಂದಿನಿ ಮೇಡಮ್, ತುಂಬ ಚೆನ್ನಾಗಿ ಮಾತಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್.